ನಮಸ್ಕಾರ ಸ್ನೇಹಿತರೆ. ಈ ಕೆಳಗಿನ ಕ್ರಿಯೆಗಳಿಗೆ ಸಂಕೇತಗಳೊಂದಿಗೆ ಸರಿದೂಗಿಸಿದ ರಾಸಾಯನಿಕ ಸಮೀಕರಣ ಬರೆಯಿರಿ. ಇದು 10ನೇ ತರಗತಿ SSLC ಬೋರ್ಡ್ ಪರೀಕ್ಷೆಯ ಪ್ರಶ್ನೆ ಪತ್ರಿಕೆ. ಬೇರಿಯಂ ಕ್ಲೋರೈಡ್ ಮತ್ತು ಸೋಡಿಯಂ ಸಲ್ಫೇಟ್ನ ಜಲೀಯ ದ್ರಾವಣಗಳು ವರ್ತಿಸಿ ಸೋಡಿಯಂ ಕ್ಲೋರೈಡ್ ದ್ರಾವಣ ಮತ್ತು ಜಲ ವಿಲೀನಗೊಳ್ಳದ ಬೇರಿಯಂ ಸಲ್ಫೇಟ್ ಉಂಟು ಮಾಡುವುದು. ಬೇರಿಯಂ ಕ್ಲೋರೈಡ್ ಜಲೀಯ ಪ್ಲಸ್ ಸೋಡಿಯಂ ಸಲ್ಫೇಟ್ ಜಲೀಯ, ಬೇರಿಯಂ ಸಲ್ಫೇಟ್ ಘನ, ಸೋಡಿಯಂ ಕ್ಲೋರೈಡ್ ಜಲೀಯ. When barium chloride reacts with sodium sulfate solutions, give rise to the barium sulfate precipitate as well as the sodium chloride solution. BaCl2 aqua plus Na2SO4 aqua gives rise to barium sulfate BaSO4 plus 2NaCl. ಅದೇ ಥರನೇ ಈಗ ಸೋಡಿಯಂ ಹೈಡ್ರಾಕ್ಸೈಡ್ಸ್, ದಿಸ್ ಇಸ್ ತಟಸ್ಥೀಕರಣ, ನ್ಯೂಟ್ರಲೈಸೇಷನ್ ರಿಯಾಕ್ಷನ್. ಆಸಿಡ್ ಕಂಬೈನ್ಸ್ ವಿತ್ ಬೇಸ್ ಫಾರ್ಮಿಂಗ್ ಸಾಲ್ಟ್ ಅಂಡ್ ವಾಟರ್. ದಿಸ್ ಈಸ್ ಸೋಡಿಯಂ ಹೈಡ್ರಾಕ್ಸೈಡ್, this is HCl, this is base, this is acid, give salt and water. This is a well known reaction for your kind information ಸ್ನೇಹಿತರೆ. ಈಗ ಬಿಳಿ ಬಣ್ಣ ಬಳಿಯಲು X ವಸ್ತುವಿನ ದ್ರಾವಣವನ್ನು ಬಳಸಲಾಗುತ್ತದೆ. ವೈಟ್ ವಾಷಿಂಗ್. X ವಸ್ತುವನ್ನು ಹೆಸರಿಸಿ ಮತ್ತು ಅದರ ಅಣುಸೂತ್ರ ಬರೆಯಿರಿ. ನೀರಿನೊಂದಿಗೆ ಮೇಲೆ ಹೆಸರಿಸಿದ ಒಂದರಲ್ಲಿ X ವಸ್ತುವಿನ ಕ್ರಿಯೆಯನ್ನು ಬರೆಯಿರಿ. ಯಾವುದದು X ವಸ್ತು? ಆ ವಸ್ತುವಿನ ಹೆಸರೇನು? ವೈಟ್ ವಾಷಿಂಗ್ ಅನ್ನು ಯಾವಾಗ ಮಾಡ್ತಾರೆ? ಸುಣ್ಣ. X ವಸ್ತು ಕ್ಯಾಲ್ಸಿಯಂ ಆಕ್ಸೈಡ್, ಅದರ ಅಣುಸೂತ್ರ CaO ಅಂದರೆ ಕ್ಯಾಲ್ಸಿಯಂ ಆಕ್ಸೈಡ್. ಇಲ್ಲಿ ಒಂದು ಬಲಗಡೆ ಒಂದು ಸಣ್ಣದೊಂದು ಚಿತ್ರ ಇದೆ ನೋಡಿ, ಡಯಾಗ್ರಾಮ್ ನೋಡಿ. ಲೈಮ್ ಸ್ಟೋನ್, ಸುಣ್ಣದ ಕಲ್ಲು, ಅದನ್ನ ಹೀಟ್ ಮಾಡಿದ್ರೆ ದೊಡ್ಡೇರಿ ಸುಣ್ಣದ ಗಮ್ಮಿಗೆ ಹೋದ್ರು. ದೊಡ್ಡೇರಿ ಸುಣ್ಣದ ಗುಮ್ಮಿಗೆ ಹೋದ್ರೆ ನಾವು ಸಣ್ಣವರಾದಾಗ ನೋಡ್ತಾ ಇದ್ವಿ, ಅಲ್ಲಿ ಸುಣ್ಣದ ಕಲ್ಲನ್ನು ಸುಡ್ತಾರೆ. ಸುಣ್ಣದ ಕಲ್ಲು ಸುಟ್ಟಾಗ ಸುಣ್ಣದ ಕಲ್ಲು ಅಂದ್ರೆ ಏನಪ್ಪಾ ಅಂದ್ರೆ ಕ್ಯಾಲ್ಸಿಯಂ ಕಾರ್ಬೊನೇಟ್. ಈ ಕ್ಯಾಲ್ಸಿಯಂ ಕಾರ್ಬೊನೇಟ್ ಲೈಮ್ ಸ್ಟೋನ್, when it is heated you will get a quicklime CaO. ಅದನ್ನ ಚೆನ್ನಾಗಿ ಸುಣ್ಣದ ಬಟ್ಟಿನಲ್ಲಿ ಸುಡ್ತಾರೆ. ಸುಟ್ಟಾಗ ಏನಾಗುತ್ತೆ, ಕ್ಯಾಲ್ಸಿಯಂ ಕಾರ್ಬೊನೇಟು ಅದು ಚೆನ್ನಾಗಿ ಸುಟ್ಟಾಗ ಅದು ಕಾರ್ಬನ್ ಡೈಆಕ್ಸೈಡ್ ಅನ್ನು ಕಳೆದುಕೊಂಡು ಕ್ಯಾಲ್ಸಿಯಂ ಆಕ್ಸೈಡ್ ಉಂಟಾಗುತ್ತೆ. ಈ ಕ್ಯಾಲ್ಸಿಯಂ ಆಕ್ಸೈಡ್ನ ನೀರು ಹಾಕಿದಾಗ ಸುಣ್ಣ ಬರುತ್ತೆ. ಆ ಸುಣ್ಣನ ಯುಗಾದಿ ಹಬ್ಬ, ದೀಪಾವಳಿ, ಮಾರ್ನಾಮಿನಲ್ಲಿ ಸುಣ್ಣನ ಬಣ್ಣನ ಬಡಿತಾರೆ. ನಮ್ಮ ಹಳ್ಳಿ ಹುಡುಗರಿಗೆ ಅದೇನು ಹೇಳಕ್ ಬೇಕಾಗಿಲ್ಲ. ಆ ಸುಣ್ಣ ಬಳಿಯೋದೇನೆ ಕ್ಯಾಲ್ಸಿಲೇಟೆಡ್ ಲೈಮ್ ಅಂತಾರೆ, ಸುಣ್ಣದ ತಿಳಿನೀರು. ಆಮೇಲೆ ಮತ್ತೆ ಅದು ಸೈಕಲ್ ಹೆಂಗೇನೆ ಕಂಟಿನ್ಯೂ ಆಗುತ್ತೆ ನೋಡಿ. ಕ್ಯಾಲ್ಸಿಯಂ ಕಾರ್ಬೊನೇಟ್, ಕ್ಯಾಲ್ಸಿಯಂ ಆಕ್ಸೈಡ್ ಅಂಡ್ ಕಾರ್ಬನ್ ಡೈಆಕ್ಸೈಡ್, ಲೈಮ್ ಸ್ಟೋನ್, ಕ್ವಿಕ್ ಲೈಮ್. ಇದನ್ನು ಕ್ವಿಕ್ ಲೈಮ್ ಅಂತೀವಿ. ಕ್ಯಾಲ್ಸಿಯಂ ಹೈಡ್ರಾಕ್ಸೈಡ್ ಪ್ಲಸ್ ಕಾರ್ಬನ್ ಡೈಆಕ್ಸೈಡ್ ಜೊತೆಗೆ ಮತ್ತೆ ಸಂಯೋಗ ಹೊಂದಿದಾಗ ಮತ್ತೆ ಕ್ಯಾಲ್ಸಿಯಂ ಕಾರ್ಬೊನೇಟ್ ವಾಟರ್ ಬರ್ತದೆ. ಇದು ನಿಸರ್ಗದಲ್ಲಿ ನಡೀತಕ್ಕಂಥ ರಾಸಾಯನಿಕ ಕ್ರಿಯೆಗಳು. ಪ್ರಶ್ನೆ 9, ಎಲೆಕ್ಟ್ರಾಲಿಸಿಸ್. ಸ್ನೇಹಿತರೆ, ಎಲೆಕ್ಟ್ರಾಲಿಸಿಸ್ ಅಂದ್ರೆ ಏನು? ವಿದ್ಯುತ್ ವಿಭಜನೆ. ಈ ಚಟುವಟಿಕೆಯಲ್ಲಿ ವಿದ್ಯುತ್ ವಿಭಜನೆ ಎಂದರೇನು? ಒಂದು ಪ್ರಮಾಣದಲ್ಲಿ ಸಂಗ್ರಹವಾದ ಅನಿಲದ ಪ್ರಮಾಣವು ಮತ್ತೊಂದರಲ್ಲಿ ಸಂಗ್ರಹವಾದ ಅನಿಲದ ಪ್ರಮಾಣದ ಎರಡರಷ್ಟರಲ್ಲೂ ಕಾರಣವೇನು? ನೋಡಿ ಏನು ಕಾರಣ ಅಂತ. ಇಲ್ಲಿ ನೀರು H2O ಅಣುವಿನಲ್ಲಿ 2 ಹೈಡ್ರೋಜನ್ ಮತ್ತು 1 ಆಕ್ಸಿಜನ್ ಆಗಿರುತ್ತದೆ. ವಿದ್ಯುತ್ ವಿಭಜನೆಯಲ್ಲಿ ನೀರು 2:1 ಪ್ರಮಾಣದಲ್ಲಿ ಹೈಡ್ರೋಜನ್ ಮತ್ತು ಆಕ್ಸಿಜನ್ ಆಗಿ ವಿಭಜನೆಗೊಳ್ಳುವುದರಿಂದ ಸಂಗ್ರಹವಾದ ಅನಿಲದ ಪ್ರಮಾಣವು ಮತ್ತೊಂದರಲ್ಲಿ ಸಂಗ್ರಹವಾದ ಅನಿಲದ ಪ್ರಮಾಣದ 2ರಷ್ಟಿರುತ್ತದೆ. H2O 1, ಹೈಡ್ರೋಜನ್ 2, ಆಮ್ಲಜನಕ 1. 2:1 ಪ್ರಮಾಣದಲ್ಲಿ ಅನಿಲಗಳು ಹೈಡ್ರೋಜನ್ ಮತ್ತು ಆಕ್ಸಿಜನ್. ಈ ಪ್ರಶ್ನೆಗೆ ಇದೊಂದು ಉತ್ತರ. For English medium students, when electric current is passed through acidated acidated water ಅಂದ್ರೇನು? You have to add a few drops of water because water is a bad conductor of heat and electricity, my dear friends. Therefore, when electric current is passed through water, acidated water, it splits into the respective ions hydrogen and oxygen in the ratio of 2:1, hydrogen and oxygen, and hence
The ratio is 2:1 means hydrogen is 2 and oxygen is 1, and hence water is made up of hydrogen and oxygen in the ratio of 2:1, and hence hydrogen 2 parts, oxygen 1 part. ನೋಡಿ, ಇದು ಹೈಡ್ರೋಜನ್, ಇದು ಆಕ್ಸಿಜನ್. This is electrolysis of water. Same thing. ಇಲ್ಲಿ ಬಂದಿರೋದು ಇದು apparatus. This apparatus is test tubes, and this is a beaker containing water, acidulated water. This is battery, electric current, and all. This is what is that? Laboratory equipment. ಪ್ರಯೋಗಶಾಲೆಯಲ್ಲಿ ಕಂಡುಬರತಕ್ಕಂಥ ಉಪಕರಣಗಳು. ತೇಜ, ವಿನಯ, ಪ್ರಯೋಗಶಾಲೆಯಲ್ಲಿ ಕಂಡುಬರತಕ್ಕಂಥ ಉಪಕರಣಗಳನ್ನು ನಾವು ಈ ಥರ ಹೇಳ್ಬೋದು. ಆದರೆ ಇದನ್ನೇ ಬರೆಯೋಕ್ಕಾಗೋದಿಲ್ಲ ಪರೀಕ್ಷೆನಲ್ಲಿ. ಅದಕ್ಕೋಸ್ಕರ ಪರೀಕ್ಷೆಗೆ ಅಂತ ಹೇಳಿಬಿಟ್ಟು ಕೆಲವು ಚಿತ್ರಗಳನ್ನು ವಿಶೇಷವಾಗಿ ನಾವು ಮಾಡಿದ್ದೀವಿ. ಇದನ್ನು ಈಸಿಯಾಗಿ ಬರಿಬೋದು. ಈ ಚಿತ್ರವನ್ನು ಆರಾಮಾಗಿ ಬರ್ಬೋದು. ಇದು ಹೈಡ್ರೋಜನ್ನು, ಇದು ವಾಟರು, ಇದು ಆಕ್ಸಿಜನ್ ಬಬಲ್ಸು. ಆಕ್ಸಿಜನ್ ಇಲ್ಲಿಂದ ಹೋಗುತ್ತೆ, ಹೈಡ್ರೋಜನ್ ಇಲ್ಲಿಂದ ಬರುತ್ತೆ. ಇದನ್ನು ಕರೆಕ್ಟ್ ಮಾಡೋದು ಆಮೇಲೆ ಬೇರೆ ವಿಷಯ. ದಿಸ್ ಇಸ್ ಕಾಲ್ಡ್ ಎಲೆಕ್ಟ್ರಾಲಿಸಿಸ್ ಆಫ್ ವಾಟರ್. ವಿದ್ಯುತ್ ವಿಭಜನೆ, ನೀರಿನ ವಿದ್ಯುತ್ ವಿಭಜನೆ. ಇನ್ನೊಂದು ಪ್ರಶ್ನೆ, ಕೆಮಿಕಲ್ ಡಿಸ್ಪ್ಲೇಸ್ಮೆಂಟ್ ರಿಯಾಕ್ಷನ್ಸ್. ನೋಡಿ, ಕಬ್ಬಿಣದ ಮೊಳೆಯನ್ನು ಮುಳುಗಿಸಿಟ್ಟಾಗ ತಾಮ್ರದ ಸಲ್ಫೇಟ್ ದ್ರಾವಣದ ಬಣ್ಣ ಬದಲಾಗುವುದು ಏಕೆ? ಕಬ್ಬಿಣವು ತಾಮ್ರದ ಸಲ್ಫೇಟ್ನಲ್ಲಿರುವ ತಾಮ್ರವನ್ನು ಸ್ಥಾನಪಲ್ಲಟಗೊಳಿಸಿ, ಡಿಸ್ಪ್ಲೇಸ್ಮೆಂಟ್, ಕಬ್ಬಿಣದ ಸಲ್ಫೇಟ್ ಆಗುವುದರಿಂದ ದ್ರಾವಣದ ಬಣ್ಣ ಬದಲಾಗುವುದು. ಸ್ಥಳಾಂತರ ಪ್ರಕ್ರಿಯೆ, ಸ್ಥಾನಪಲ್ಲಟ, ರಾಸಾಯನಿಕ ಕ್ರಿಯೆಗಳು ಇಲ್ಲಿದೆ ನೋಡಿ. ಕಬ್ಬಿಣ ಪ್ಲಸ್ ಕಾಪರ್ ಸಲ್ಫೇಟ್ CuSO4 gives copper plus FeSO4. ದಿಸ್ ಇಸ್ ನಥಿಂಗ್ ಬಟ್ ಕೊಕ್ಕೋ ರಿಯಾಕ್ಷನ್. ಇದು ಕಾಪರ್ ಸಲ್ಫೇಟ್, ಈ ಐರನ್ನು ಸಲ್ಫೇಟ್ ಜೊತೆಗೆ ಸಂಯೋಗ ಹೊಂದಿ ಕಾಪರ್ನ ಡಿಸ್ಪ್ಲೇಸ್ ಮಾಡುತ್ತೆ. ಕೊಕ್ಕೋ ಅಂತದೆ, ತಾಮ್ರ ಕೊಕ್ಕೋ ಅಂತದೆ. ನೋಡ್ಕೊಳ್ರಿ ಇವನ್ನೆಲ್ಲ ಕ್ಲೀನಾಗಿ. ಇದೇನು ನಿಮಗೇನು ಬ್ರಹ್ಮವಿದ್ಯೆ ಎಲ್ಲ ನೀಟಾಗಿ ನೋಡಿಕೊಂಡ್ರೆ ಅರ್ಥ ಆಗುತ್ತೆ. What is displacement reactions, my dear friends? A chemical displacement reaction is a reaction in which when copper sulfate solution, when iron nail is dipped in copper sulfate solution, after for a while the chemical displacement reaction takes place. The copper is displaced and forming ferrous sulfate. This is displacement reaction. Double displacement reaction. I told you already in the previous question paper, double displacement reaction is nothing but AD combines with BC gives AC and BD. Nodi, AD plus BC exchanging AC plus BD, exchanging the radicals. The reaction in which the reaction compounds exchange positive ions with each other and to form a new compound, then it is known as a double displacement reaction. Teja, try to follow the fastness. Your name itself is Teja. You should be very fast in reading and try to understand what is chemical reaction and what is double displacement reaction. ವಿನಯ, ಚಟುವಟಿಕೆ 1:10ರಲ್ಲಿ ಕೊಟ್ಟ ಉದಾಹರಣೆಯನ್ನು ಹೊರತುಪಡಿಸಿ ದ್ವಿಸ್ಥಾನ ಪಲ್ಲಟ ಎಂದರೇನು? ಬೇರಿಯಂ ಕ್ಲೋರೈಡ್ ದ್ರಾವಣವು ಸಲ್ಫ್ಯೂರಿಕ್ ಆಮ್ಲ ಜೊತೆಗೆ ಸಂಯೋಗ ಹೊಂದಿದಾಗ ಬೇರಿಯಂ ಸಲ್ಫೇಟ್ ಮತ್ತು ಹೈಡ್ರೋಜನ್ ಕ್ಲೋರೈಡ್ ಉಂಟಾಗುತ್ತದೆ. ಇದನ್ನು ನಾವು ರಾಸಾಯನಿಕ ದ್ವಿಸ್ಥಾನ ಪಲ್ಲಟ ಎಂದು ಕರೆಯುತ್ತೇವೆ. ಕೆಳಗಿನ ಕ್ರಿಯೆಗಳಲ್ಲಿ ಉತ್ಕರ್ಷಣಗೊಂಡ ಮತ್ತು ಅಪಕರ್ಷಣ ರಿಡಾಕ್ಸ್ ರಿಯಾಕ್ಷನ್ಸ್. ಕಾಪರ್ ಆಕ್ಸೈಡ್ reacts with hydrogen, gives copper and water. ಉತ್ಕರ್ಷಣಗೊಂಡ ವಸ್ತು ಜಲಜನಕ. ಇಲ್ಲಿ ಉತ್ಕರ್ಷಣ ಮತ್ತು ಅಪಕರ್ಷಣ ರಿಡಾಕ್ಸ್ ರಿಯಾಕ್ಷನ್ಗಳು. ಉತ್ಕರ್ಷಣೆ ರಿಯಾಕ್ಷನ್, ಹೈಡ್ರೋಜನ್ ಉತ್ಕರ್ಷಣ, ಕಾಪರ್ ಆಕ್ಸೈಡ್ ಅಪಕರ್ಷಣ ಆಗುತ್ತೆ, ಹೈಡ್ರೋಜನ್ ಉತ್ಕರ್ಷಣ ಆಗುತ್ತೆ. ಇದನ್ನು ನಿಧಾನವಾಗಿ ಓದ್ಕೊಂಡು ಉತ್ಕರ್ಷಣೆ ಮತ್ತು ಅಪಕರ್ಷಣೆ ರಿಡಾಕ್ಸ್ ರಿಯಾಕ್ಷನ್ಸ್ ಅನ್ನು ಪ್ರಾಕ್ಟೀಸ್ ಮಾಡಿ ಸ್ನೇಹಿತರೆ. ನೋಡಿ, ರೆಡ್ಯೂಸಿಂಗ್ ಏಜೆಂಟ್, ಆಕ್ಸಿಡೈಸಿಂಗ್ ಏಜೆಂಟ್ loses electrons. X is oxidized by Y, becomes more positive. Fe2O3 is reduced to
iron, Fe, and carbon monoxide is oxidation to carbon dioxide. Oxidation, addition of oxygen. ನೋಡಿ CO ಗೆ ಒಂದು ಆಕ್ಸಿಜನ್ ಸೇರಿಸಿದ್ರೆ CO2 ಆಗುತ್ತೆ. ಆರೋ ಮಾರ್ಕ್ ಅಬ್ಸರ್ವ್ ಮಾಡಿ ಕೇರ್ಫುಲಿ. Please try to observe the arrow mark carefully so that you can understand oxidation and reduction reaction as well as what is that reducing agent and oxidizing agent.